ಕ್ವೆಶನ್ಸ್ ಕೇಳ್ರಿ ಉತ್ತರ ಕೊಡ್ತೀನಿ ಅಂದಿದ್ದೆ, ಅದಕ್ಕೆ 590 ಕ್ವೆಶನ್ಸ್ ಕೇಳಿದ್ದೀರಾ. ಐ ಲವ್ ಯು ಆಲ್. ಫಸ್ಟ್ ಕ್ವೆಶನ್, ವಾನ್ ಬಿ ಯೋರ್ ಫ್ರೆಂಡ್ ಕಸ್ ಯು ಲೈಟ್ ಅಪ್ ಮೈ ಲೈಫ್. ನಾವು ಮ್ಯಾಚ್ ಬಾಕ್ಸ್ ಇದ್ದಂಗೆ, ನಾವು ಹಿಂಗತ್ತೆ ಹಿಂಗ ಅಣಿಸ್ತೀವಿ. ನೀವೇನಾದ್ರೂ ಒಳ್ಳೆಯವರಾಗಿ ದೀಪ ತರ ಇದ್ರೆ ಗ್ಲೋ ಆಗ್ತೀರಾ. ನೀವೇನಾದ್ರೂ ಕೆಟ್ಟೋರಾಗಿ ಕೆರೋಸಿನ್ ತರ ಇದ್ರೆ ಬುಕ್ ಅಂತ ಹೊಗೆ ಹಾಕೊಂತೀರಾ. ಅಕ್ಕ, ಹೌ ಟು ಅರ್ನ್ ಮನಿ. ದುಡಿತೀರಾ ಅನ್ನೋ ಮೈಂಡ್ ಸೆಟ್ ನಿಮಗೆ ಬಂದ್ಬಿಟ್ರೆ 2 ವಿಷಯ ಮೆಂಟಲಿ ಸಖತ್ ಪ್ರಿಪೇರ್ ಆಗಿರಿ. ಒಂದು, ಅನ್ನಿಸ್ಕೊಳ್ಳೋದು. ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅಂದಾಗ ತೋರ್ಸೋರು ಜಾಸ್ತಿ ಇರ್ತಾರೆ ಹೊರತು ಹೇಳ್ಕೊಡೋರು ಇರಲ್ಲ. ನಿಂಗೆ ಇಷ್ಟು ಬರಲ್ವಾ ಇದು ಬರಲ್ವಾ ಅನ್ನೋದು ಮಾತುಗಳು ಬಂದೇ ಬರುತ್ತೆ. ಮೆಂಟಲಿ ಬಿ ಪ್ರಿಪೇರ್ಡ್ ಫಾರ್ ದಟ್. ಮಾನ ಮರ್ಯಾದೆ ಬಿಟ್ಬಿಡ್ರಿ. ಇವಾಗ ನನ್ಗೆ ಮನೇಲಿ 4 ಜನ ಇದ್ರು, ನಾನು ಅವ್ರಿಗೆ ಊಟ ಹಾಕ್ಬೇಕು. ಒಂದ್ ಕಡೆಗೆ ಸಡನ್ ಆಗಿ ಕೆಲಸ ಬಿಟ್ಟಿದೆ. ಸೊ ನನಗೆ ಈ ಕೆಲಸ ಸಡನ್ ಆಗಿ ಬೇಕಾಗಿತ್ತು. ರೆಸ್ಯೂಮ್ ರೆಡಿ ಮಾಡ್ಕೊಂಡೆ. ಮೇನ್ ರೋಡ್ ಆ ಎಂಡಿಂದ ಈ ಎಂಡ್ ವರ್ಗು ಒಂದೊಂದು ಅಂಗಡಿನೂ ಹತ್ತಿದೀನಿ. ವೇಕೆನ್ಸಿ ಇದೆಯಾ ವೇಕೆನ್ಸಿ ಇದೆಯಾ ವೇಕೆನ್ಸಿ ಇದೆಯಾ ಅಂತ. ದೇವ್ರಂತ ಕೆಲಸ ನನಗೆ ಸಿಕ್ಬಿಡ್ತು. ಯಾವುದೇ ಆಗಿರ್ಲಿ, ಈ ಕೆಲಸ ಇಲ್ಲ ಅಂದ್ರೆ ಇಲ್ವೇ ಇಲ್ಲ, ಈ ವ್ಯಕ್ತಿ ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಅಂತ ಅನ್ಕೊಂಬೇಡ್ರಿ. ದೇರ್ ಇಸ್ ಆಲ್ವೇಸ್ ಅ ಬೆಟರ್ ಆಪ್ಷನ್ ಇನ್ ಲೈಫ್. ನೀವು ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು? ಪಕ್ಕಾ ಗಂಡ್ಸಾಗಿರ್ಬೇಕು. ನಾನ್ ಹೆಂಗೆ ಯಾರಿಗೋಸ್ಕರ ಏನ್ ಬೇಕಿದ್ರು ಎದುರಾಕೊಂಡು ಅಲ್ಟಿ ಪಲ್ಟಿ ಎಲ್ಲ ಹೊಡೆದ್ ಬಿಡ್ತೀನಿ, ಅವನು ಹಂಗೆ ಇರ್ಬೇಕು. 99% ವರ್ಗು ನಾನು ಮದ್ವೆ ಆಗಲ್ಲ, ನಾನು ಹಿಂಗೆಲ್ಲ ಆಡ್ತಾ ಇದ್ರೆ ಯಾವನು ಲೋ ಮಾಡಲ್ಲ, ಏನಕ್ಕೂ ಆಗಲ್ಲ, ನನಗೆ ಬೇಕಾಗೂ ಇಲ್ಲ. ಬಟ್ ಸ್ಟಿಲ್ ಹುಟ್ಟಿರೋ ಮನೇಲಿ ಏನೇನ್ ಕೊರತೆ ಇದೆ ಅದು ಹೋಗೋ ಮನೇಲಿ ನನಗಿರ್ಬಾರ್ದು ಅಷ್ಟೇ. ನಾನು ಹೋದ್ರೆ ದುಡ್ಡೆಲ್ಲ ನನಗೆ ಮ್ಯಾಟ್ರೇ ಅಲ್ಲ, ನನಗೈತೆ ತಾಕತ್ತೈತೆ, ನಾನು ದುಡ್ದು ಬಿಡ್ತೀನಿ. ಆ ಪ್ರೀತಿ, ಆ ಕೇರು, ಆ ಕನ್ಸರ್ನು, ನನಗೆ ಅವನ್ನ ನೋಡಿದ ತಕ್ಷಣ ನಾನು ಎಲ್ಲ ಇವತ್ತು ಕಳ್ಕೊಂಡ್ರು ಇವ್ನ ನಾನು ನೋಡ್ಕೊಂತಾನೆ ಅನ್ನೋ ನಂಬಿಕೆ ಬರ್ಬೇಕು. ಇವಾಗ ನನ್ನ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ನಾನು ಯಾರ ಮಾತು ಕೇಳಲ್ಲ, ನಾನು ಯಾರಿಗೂ ಬಗ್ಗಲ್ಲ. ಈ ಮ್ಯಾಸ್ಕ್ಯುಲೈನಿಟಿ ಚೇಂಜ್ ಮಾಡಿ ನನ್ನ ಸಾಫ್ಟ್ ಫೆಮಿನೈನ್ ಎನರ್ಜಿ ತರ ಒಂದು ಪಕ್ಕ ಗಂಡ್ಸಾಗಿದ್ರೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಸಿಂಗಲ್ ಲೈಫ್ ಬಗ್ಗೆ 4 ಲೈನ್ಸ್ ಹೇಳಿ. 440 ಹೇಳ್ತೀನಿ. ಬೆಸ್ಟ್ ಲೈಫ್ ಅದು. ವಿತ್ ಎಕ್ಸ್ಪೀರಿಯನ್ಸ್ ಎಲ್ಲಾ ತರ ಲೈಫ್ ನಾನು ನೋಡಿದೀನಿ. ನಾನು ಹೇಳ್ತಾ ಇದ್ದೀನಿ, ಸಿಂಗಲ್ ಲೈಫ್ ಇಟ್ಸ್ ಸೀರಿಯಸ್ ಆಗು ಸಖತ್ ಬೆಸ್ಟ್. ನೀವು ಒಬ್ರಿಗೆ ಬಗ್ಗಲ್ಲ, ಒಬ್ರ ಮಾತು ಕೇಳಲ್ಲ, ಒಂದ್ ವಿಷಯನ ಅರ್ಥ ಮಾಡ್ಕೊಳಲ್ಲ, ಒಂದ್ ವಿಷಯನ ಅಡ್ಜಸ್ಟ್ ಮಾಡ್ಕೊಳಲ್ಲ ಅನ್ನೋ ಮೈಂಡ್ ಸೆಟ್ ಇದ್ರೆ ಯಾವುದೇ ಕಾರಣಕ್ಕೂ ಲವ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಲವ್ ಮಾಡ್ಬಿಟ್ರೆ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಯು. ಇಬ್ರು ಇರ್ತಾರೆ ಇದರಲ್ಲಿ. ಸೊ ನೀವೊಂದ್ ವಿಷಯ ಅರ್ಥ ಮಾಡ್ಕೊಬೇಕು, ಅವನೊಂದ್ ವಿಷಯ ಅಡ್ಜಸ್ಟ್ ಮಾಡ್ಕೊಬೇಕು, ಇಲ್ಲ ಅವ್ರೊಂದ್ ವಿಷಯ ಬಿಟ್ಕೊಡ್ಬೇಕು, ನೀವೊಂದ್ ವಿಷಯ ಅನ್ಸರ್ಸ್ಕೊಂಡು ಹೋಗ್ಬೇಕು. ಆ ತರ ಒಂದ್ ಕಂಪ್ಯಾಟಬಿಲಿಟಿ ಇದ್ರೆ ಮಾತ್ರ ಲವ್ ಚೆನ್ನಾಗಿರುತ್ತೆ, ಇಲ್ಲ ಹಿಂಸೆ ಆಗ್ಬಿಡುತ್ತೆ, ಇಬ್ರಿಗೂ ಹಿಂಸೆ ಅನ್ಸುತ್ತೆ. ಅಕ್ಕ, ನೀವು ಎಷ್ಟು ತಿಂದ್ರು ದಪ್ಪ ಆಗಲ್ಲ, ಯಾಕೆ ಮತ್ತೆ ನೋಡಕ್ಕೆ ತೆಳ್ಳಗಿದ್ರು ಇಷ್ಟು ಎನರ್ಜಿಯಿಂದ ನಾನ್ ಸ್ಟಾಪ್ ಸ್ಪೀಕರ್. ಮಾತಾಡೋದು ನನಗೆ ಸಖತ್ ಇಷ್ಟ, ಅದಕ್ಕೆ ನಾನು ಹಿಂಗ್ ಮಾತಾಡ್ತೀನಿ. ಹೇಳ್ತಾರಲ್ಲ, ಅರ್ಧ kg ಚರ್ಬಿ ಇಲ್ಲ, ದೌಲತ್ಗೇನು ಕಮ್ಮಿ ಇಲ್ಲ ಅಂತ. ಹಂಗೆ ಮಾತಿಗೇನು ಕಮ್ಮಿ ಇಲ್ಲ, ಸಣ್ಣ ಇದೀನಿ ಅಷ್ಟೇ, ಚೆನ್ನಾಗೇ ಮಾತಾಡ್ತೀನಿ. ನೀವೊಂಥರ ಕ್ರಿಂಜ್ ಅನ್ಸುತ್ತೆ, ಅನ್ನಿಸ್ಲೇಬೇಕು. ಒಬ್ಬೊಬ್ರಿಗೆ ನಾನು ಕ್ರಿಂಜ್ ಅನ್ನಿಸ್ಬೇಕು, ಒಬ್ಬೊಬ್ರಿಗೆ ನಾನು ಮಾತಾಡೋದು ಚೆನ್ನಾಗಿದೆ ಅನ್ಸ್ಬೇಕು. ಅದಕ್ಕೆ ತಾನೇ ನಮ್ಗೆ 40,000 ಜನ ಫಾಲೋವರ್ಸ್ ಇರೋದು. ಈ ಐಡೆಂಟಿಟಿ ಸಿಕ್ಕಿರೋದಕ್ಕೆ ತಾನೇ ನಾನು 1 ತಿಂಗಳಲ್ಲಿ ಇಲ್ಲಿ ದುಡಿಯೋದು, ಅಲ್ಲಿ ಪ್ರಮೋಷನ್ ಒಂದೇ ವಿಡಿಯೋ ಅಲ್ಲಿ ದುಡಿದು ಬಿಡ್ತೀನಿ. ಅಕ್ಕ, ನೀವು ಕಾಲೇಜ್ ಬಂಕ್ ಮಾಡ್ತೀರಾ? ಮಾಡಿದೀನಿ. PUನು ಮಾಡಿದೀನಿ, ಡಿಗ್ರಿನೂ ಮಾಡಿದೀನಿ. ಅದೇ ಕೆಲಸ ಕಾಲೇಜು ಅಂತ ಬೋರ್ ಆಗಿ ಬೇಜಾರಾಗಿ ಹೋಗಕ್ ಇಷ್ಟ ಇಲ್ದಿರಾ ಇಲ್ಲಿ ಅಲ್ಲಿ ಕೂತಿರ್ತಾ ಇದ್ವಿ ಅಷ್ಟೇ. ಅದ್ಬಿಟ್ಟು ತಪ್ಪು ಕೆಲಸ ಎಲ್ಲ ಏನು ಮಾಡ್ತಾ ಇರ್ಲಿಲ್ಲ. ನಿಮ್ ಸರ್ವೈವಲ್ಗೆ ನೀವೇ. ಅವತ್ ಅವ್ನು ಹೇಳ್ದ ಬಂಕ್ ಹಾಕು, ಇವತ್ತು ಇವಳು ಕರೆದ್ಲು ಬಂಕ್ ಹಾಕು ಅಂತ ಹೋಗಿ ಫೇಲ್ ಆಗಿ ಎಜುಕೇಶನ್ ಹಾಳು ಮಾಡ್ಕೊಂಡ್ರೆ ನಂಗೆ ಗೊತ್ತಿಲ್ಲ. ಹೋಗ್ಬೇಡ್ರಿ, ನಾಳೆ ದಿನ ಯಾರು ಬರಲ್ಲ, ನಿಮಗ್ ನೀವೇ. ಅಕ್ಕ, ನೀಟ್ ಎಕ್ಸಾಮ್ ಬರೆಯೋರಿಗೆ ಏನಾದ್ರು ಸಜೆಷನ್ಸ್ ಕೊಡಿ. ನೀವು ಎಕ್ಸಾಮ್ ಬರೀತಾ ಇದ್ದೀರಾ ಅಂದ್ರೆ ನಿಮಗ್ 1000 ಸಜೆಷನ್ಸ್ ಆಲ್ರೆಡಿ ಜನ ಕೊಟ್ಟಿರ್ತಾರೆ. ಅವ್ರ ಮಾತ್ರ ಕೇಳ್ಬೇಡಿ. ನಿಮಗ್ ಬರಿಬೇಕು ಅನ್ಸುತ್ತಾ, ನಿಮಗೆ ಕ್ಲಿಯರ್ ಮಾಡ್ಬೇಕು, ನಿಮ್ಗೆ ಓದ್ಬೇಕು ಅನ್ಸುತ್ತಾ, ಮಾಡ್ರಿ, ಓದ್ರಿ, ಬರೀರಿ. ಸಜೆಷನ್ಸು, ಒಪಿನಿಯನ್ಸು 1000 ಜನ 1000 ತರ ಕೊಡಕ್ ಬರ್ತಾರೆ. ಬಟ್ ಕಷ್ಟಕ್ಕೆ ಯಾರು ಬರಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಬರೆಯೋದು ಎಕ್ಸಾಮು, ನೀವು ಓದ್ಬೇಕು, ನಿಮ್ ಸಜೆಷನ್ ಮಾತ್ರ ನಿಮಗ್ ಮ್ಯಾಟ್ರ್ ಆಗ್ಬೇಕು. ತಿರ್ಗಾ ನೀವು ಬರೀತಾ ಇದ್ರೆ ಆಲ್ ದ ಬೆಸ್ಟ್ ದಿವ್ಯಾ. ಅಕ್ಕ, ನಾನು 10th ಎನಿ ಟಿಪ್ಸ್? ಓದ್ರಿ, ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ನಿಮ್ ಜೊತೆಗಿರೋವೆಲ್ಲ ಓದ್ತವ್ರೆ, ನೀವೊಬ್ರೇ ಹಿಂಗ್ ಓದ್ಲಾ ಹೊಡಿತಾ ಇರೋದು. ನಾನು ಹೇಳ್ತೀನಿ, ನನ್ ಮಾತು ನಂಬ್ರಿ, ಓದ್ರಿ. ಅಕ್ಕ, ನಿಮ್ ಎಜುಕೇಶನ್ ಬಗ್ಗೆ ಸ್ವಲ್ಪ ಹೇಳಿ. ಅಂಡ್ ನೀವು ಮಾಡ್ತಾ ಇರೋ ಜಾಬ್ ಬಗ್ಗೆ. ಎಜುಕೇಶನ್ ಇಸ್ BBA and I'm working as an admin. ನಿಮ್ ಸ್ಯಾಲ್ರಿ ಎಷ್ಟು? ನಮ್ಮ ಮನೇಲಿರೋರು ಒಂದ್ ಟೈಮ್ ಇದನ್ನ ಕೇಳ್ದಾಗೇನೆ, ನಿಮ್ಗೇನು ಕಮ್ಮಿ ಮಾಡ್ದಿರಂಗ್ ನಾನು ಇರ್ತೀನಿ, ಸಂಬಳ ಮಾತ್ರ ನನಗ್ ಕೇಳಕ್ ಬರ್ಬೇಡ್ರಿ ಅಂದಿದ್ದೀನಿ. ನಾನು ಇವಾಗೂ ಹೇಳ್ತೀನಿ, ನೀವೆಲ್ಲ ದುಡಿತಾ ಇದ್ರೆ 5 ಅಲ್ಲ 10,000 ಕಮ್ಮಿ ಹೇಳ್ಬಿಡ್ರಿ ಮನೆಯಲ್ಲಿ. ನೀವು 30,000 ಅಂದ್ರೆ 30,000 ಕಿತ್ಕೊಂಡ್ಬಿಡ್ತಾರೆ. ಬೇಡ. ನಿಮ್ ಕ್ರಶ್ ಯಾರು? ಒಂಥರ ಸಖತ್ ಕ್ಯೂಟ್ ಗೊತ್ತಾ? ಅವನ್ನ ನೋಡಿದ್ರೆ ನಂಗೆ ಅಯ್ಯೋ ಅನ್ಸ್ಬೇಕು, ಹಂಗ ಅನ್ಸುತ್ತೆ, ಅಷ್ಟು ಕ್ಯೂಟ್. ಮಾತಾಡ್ಸೋದೆಲ್ಲ ನಾನು ಸುಮ್ನೆ. ನೀವು ಜಾಸ್ತಿ ಮಾತಾಡ್ತಿರೋ ರೀಲ್ಸ್ ಮಾಡಿ, ಸಾಂಗ್ ಎಲ್ಲ ಇರೋದ್ ಬೇಡ. ಯಾಕೆ? ನನಗೆ ಈ ತರ ಎಲ್ಲ ದಿನ ಮಾತಾಡಕ್ ಆಗುತ್ತಾ? ಏನಾದ್ರೂ ಒಂದ್ ಥಾಟ್ ಬರ್ಬೇಕು, ಅವಾಗೇನೆ ನಾನು ಈ ತರ ಮಾತಾಡಕ್ ಆಗೋದು. ಸಡನ್ ಆಗಿ ನೀವು ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೀರಾ.